Hi friends, welcome back to our YouTube ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ BMTC ನಾನ್-ಎಜ್ಗೆ ಎಷ್ಟು ಸ್ಕೋರ್ ಮಾಡಿದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ತಾನೇ BMTC ನಾನ್-ಎಜ್ಗೆ ಎಕ್ಸಾಮ್ದು ಅಫಿಷಿಯಲಾಗೆ ಮಾರ್ಕ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲರೂ ನಿಮ್ಮ ಮಾರ್ಕ್ಸ್ನ ವೆಬ್ಸೈಟಲ್ಲಿ ನೋಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಎಲ್ಲರೂ ನಿಮ್ಮ ಮಾರ್ಕ್ಸ್ ಎಷ್ಟಾಗಿದೆ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಸೇರಿ ಅಂತ ವಿಡಿಯೋಲಿ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡಿದ್ರೆ ಕಟ್ ಆಫ್ನ ತಿಳ್ಕೊಬೋದು. ಹಾಗಾದರೆ ಎಲ್ಲರೂ ನಿಮ್ಮ ಮಾರ್ಕ್ಸ್ ನೋಡಿದರೆ ದಯವಿಟ್ಟು ನಿಮ್ಮ ಮಾರ್ಕ್ಸ್ನ ಈ ವಿಡಿಯೋಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಎರಡೂ ಪೇಪರ್ ಸೇರಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಸೇರಿ ಅರೌಂಡ್ ಒಂದು 80 to 90 ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಎರಡು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಸೇರಿ ಈ ರೇಂಜಲ್ಲಿದ್ದು ನಿಮ್ಮದು ಒಂದು PUC ಆವ್ರೇಜಾಗಿ ಒಂದು 60% ಇದ್ದರೂ ಕೂಡ ನೀವು ಆರಾಮಾಗಿ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಒಂದು ಪೋಸ್ಟ್ಗೆ 6 to 7 ಮೆಂಬರ್ಸ್ ಅಷ್ಟೇ ಕಾಂಪಿಟೇಷನ್ ಇದೆ. ನೀವು ಬೇರೆ ಪೋಸ್ಟು ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ತುಂಬ ಕಮ್ಮಿ ಇದೆ. ಎಕ್ಸಾಮ್ ಬರೆದಿದ್ದು ಅರೌಂಡ್ ಒಂದು 18,000 ಮೆಂಬರ್ಸ್ ಅಷ್ಟೇ. ನಿಮಗೆ DVಗೆ ಕರೆದ್ರೆ 1:5 ಕರೆದ್ರೂ ಕೂಡ 2,200 ಪೋಸ್ಟ್ಗೆ ಇಂಟು 5 ಅಂದರೆ ನಿಮ್ಗೆ ಅರೌಂಡ್ 12,000 DVಗೆ ಸೆಲೆಕ್ಟ್ ಆಗ್ತೀರಾ, ಆಯಿತಾ. ಇನ್ನು ಮಿಸ್ ಆಗೋದೆಷ್ಟು 18,000ದಲ್ಲಿ 6,000 ಜನ ಮಾತ್ರ ಮಿಸ್ ಆಗ್ತೀರಾ, ಆಯಿತಾ. ಇನ್ನು ನಿಮ್ಮ ಮಾರ್ಕ್ಸ್ ಏನಾದರೂ ಚೆನ್ನಾಗಿತ್ತಂದರೆ ನೀವು ಆರಾಮಾಗಿ ಆಗ್ತೀರಾ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕಟ್ ಆಫ್ ವಿಡಿಯೋ. ಯಾರು ನಿಮ್ಮ ಮಾರ್ಕ್ಸ್ ಎಷ್ಟಾಗಿದೆ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಮತ್ತು DVಗೆ ನಾನು HKDಯಲ್ಲಿ ಸುಮಾರು ಒಂದು 1,200 ಜನ DV ಕರಿಬೇಕಿತ್ತು. ಬಟ್ 670 ಜನ ಮಾತ್ರ ಕರೆದಿದ್ದಾರೆ ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಅದು ಯಾಕೆ ಅಂದರೆ ಅವರು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ಮಿನಿಮಮ್ 30% ಅಂತ. ಅಂದರೆ 30% ಅಂದರೆ 200 ಮಾರ್ಕ್ಸ್ಗೆ ನಿಮ್ಮ ಮಿನಿಮಮ್ 60 ಅಂದರೆ ಎರಡೂ ಪೇಪರ್ ಸೇರಿ ನಿಮ್ಮದು 60 ಮಾರ್ಕ್ಸ್ ಆದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಬಿಲೋ 60 ಯಾರ್ಯಾರು ಇದ್ದೀರಾ ನೀವು ಯಾರೂ ಎಲಿಜಿಬಲ್ ಇಲ್ಲ. ಮಿನಿಮಮ್ 60 ಮಾರ್ಕ್ಸ್ ತೊಗೊಂಡಿದ್ರೆ ಮಾತ್ರ ನೀವು DVಗೆ ಎಲಿಜಿಬಲ್ ಆಗೋದು. ಸೊ ಅದಕ್ಕೋಸ್ಕರನೇ ನಾನು ಮುಂಚೆನೇ ಹೇಳಿದೆ, ನೆಗೆಟಿವ್ ಮಾರ್ಕಿಂಗ್ ಹಾಕೋಕ್ಕೆ ಹೋಗ್ಬೇಡಿ, ಗೊತ್ತಿರೋ ಮಾತ್ರ ಹಾಕಿ ಬನ್ನಿ. ನೀವು ಎಲಿಜಿಬಲ್ ಮಾರ್ಕ್ಸ್ ತೊಗೊಂಡ್ರೂ ಕೂಡ ಕೆಲವೊಂದು ಸಲ ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ. ಸೊ ಯಾರ್ಯಾರೆಲ್ಲ ಬಿಲೋ 60 ಇದ್ದೀರಾ, ನಿಮ್ಮ ಮಾರ್ಕ್ಸ್ ಅಫಿಷಿಯಲಾಗಿ KA ಬಿಟ್ಟಿರೋ ಮಾರ್ಕ್ಸಲ್ಲಿ ಬಿಲೋ 60 ಮಾರ್ಕ್ಸ್ ನಿಮ್ಮದು ಬರ್ತಾಯಿದೆ ಅಂದರೆ ನಿಮ್ಮದು DVಗೆ ಬರಲ್ಲ, ಆಯಿತಾ. ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಒಳ್ಳೆಯದು. ಇನ್ನು ಯಾರ್ಯಾರೆಲ್ಲ ಎಬೋವ್ 60 ಇದ್ದೀರಾ ನೀವು ಒಂದು ಹೋಪ್ ಇಟ್ಕೊಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಸೆಕ್ಷನ್. ಮತ್ತು HK DV ಎಲ್ಲ ಮುಗಿದೋಗಿದೆ. ಇದು 18ನೇ ತಾರೀಕುವರೆಗೂ ನಿಮಗೆ ಅಬ್ಜೆಕ್ಷನ್ ಹಾಕೋಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು OMR ಮಾರ್ಕ್ಸು ಮತ್ತು ಅವ್ರು ಬಿಟ್ಟಿರೋ ಮಾರ್ಕ್ಸ್ ಏನಾದರೂ ಡಿಫ್ರೆನ್ಸ್ ಇದೆ, ಆಲ್ಮೋಸ್ಟು 99.99% ಮಿಸ್ಟೇಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಅದು ಮಿಷಿನ್ ಕ್ಯಾಲ್ಕುಲೇಟ್ ಮಾಡೋದು, ಯಾರು ಹ್ಯೂಮನ್ಸ್ ಅಲ್ಲ. ಸೊ ಅದಕ್ಕೋಸ್ಕರ ಮಿಸ್ಟೇಕ್ ಆಗೋ ಚಾನ್ಸಸ್ ತುಂಬ ಇದೆ. 18ರವರೆಗೂ ಕೇಳಿದ್ದಾರೆ ಅಂದರೆ ಅರೌಂಡ್ ಒಂದು 2021 ಈ ಡೇಟಲ್ಲಿ ನಮ್ಮ ಫುಲ್ ಟೋಟಲ್ ಮಾರ್ಕ್ಸ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನಿಮ್ಮ ರ್ಯಾಂಕಿಂಗ್ ನೋಡಿಕೊಂಡು ನಿಮ್ಮದು ಸೆಲೆಕ್ಟ್ ಆಗುತ್ತೋ ಇಲ್ವ ಅಂತ ಗೊತ್ತಾಗುತ್ತೆ. ಮತ್ತು ಆದಷ್ಟು ಬೇಗನೆ DVನೂ ಕರೀತಾರೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ BMTCಲೂ ಕೂಡ 7th ಸ್ಕೇಲ್ ಈ ಮಂತಿಂದ ಇಂಪ್ಲಿಮೆಂಟ್ ಆಗ್ತಾಯಿದೆ. ನಿಮ್ಮದು ಗ್ರಾಸ್ ಬಂದ್ಬಿಟ್ಟು ಅರೌಂಡ್ 40,000 ಗ್ರಾಸ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಮತ್ತು ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ, ನೀವು ಡೈಲಿ ಟಿಕೆಟ್ ಕಲೆಕ್ಟ್ ಮಾಡ್ತೀರಲ್ಲ, ಅದು ನಿಮ್ಮದು ಫಾರ್ ಎಕ್ಸಾಂಪಲ್ ನೀವು ಡೈಲಿ 10,000 ಅಂದರೆ 10,000 ಟಿಕೆಟ್ ಇಶ್ಯೂ ಮಾಡಿದ್ದೀರ ಅಂದರೆ ಅದಕ್ಕೆ 3% ಇನ್ಸೆಂಟಿವ್ ಅಂತ ಡೈಲಿ ಇರುತ್ತೆ, ಆಯಿತಾ. ಅರೌಂಡ್ ಇಲ್ಲೇ ನಿಮಗೆ 300 ರೂಪೀಸ್ ಇಲ್ಲೇ ಡೈಲಿ ಅರ್ನ್ ಆಗುತ್ತೆ. ಅಂದರೆ ನಾನು ಇಲ್ಲೀಗಲ್ ಅಲ್ಲ, ಇದು ಅಫಿಷಿಯಲಾಗೆ ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಅರೌಂಡ್ ನಿಮಗೆ ನೀವು BMTC ಕಂಡಕ್ಟ್ ಆದರೆ ಕೂಡ ನೀವು ಅರೌಂಡ್ ಮಂತ್ಲಿ 40,000 to 45,000 ಗ್ರಾಸ್ ಅಲ್ಲ ನೆಟ್ಟು ಇಷ್ಟು ನೀವು ಅರ್ನ್ ಮಾಡ್ಬೋದು ಮಂತ್ಲಿ ಸ್ಯಾಲ್ರಿ. ಅಂದರೆ ಫಸ್ಟು ಟ್ರೈನಿಂಗ್ ಪೀರಿಯಡಲ್ಲಿ 10K ಮಾತ್ರ ಇರುತ್ತೆ. ಆಫ್ಟರ್ ಟ್ರೈನಿಂಗು ನಿಮಗೆ ಈ ಸ್ಯಾಲ್ರಿ ಸಿಗುತ್ತೆ. 1 ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ 10,000 ಮಾತ್ರ ನಿಮಗೆ ಇರುತ್ತೆ. ಆಫ್ಟರ್ ಯುವರ್ ಕಂಪ್ಲೀಷನ್ ಆಫ್ ಟ್ರೈನಿಂಗ್ ನಿಮಗೆ ಅರೌಂಡ್ 40,000 to 45,000
ಸ್ಯಾಲ್ರಿ ಬರುತ್ತೆ. ಯಾರ್ಯಾರಿಗೆಲ್ಲ ಸ್ಯಾಲ್ರಿ ಬಗ್ಗೆ ಡೌಟ್ ಇತ್ತು ಅದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.